1200 ಕಿಲೋಮೀಟರ್ ಇತ್ತು. ನಾನು ನಿನ್ನೆ 400 ಕಿಲೋಮೀಟರ್ ಬಂದೇ ಬಿಟ್ಟೆ. ಮೊನ್ನೆ ಸಹ ರನ್ನಿಂಗ್ ಬಂದಿದ್ದೀನಿ, ಅಲ್ಲಿ ಲೋಡ್ ಮಾಡಿ ಎಲ್ಲೂ ಜಾಸ್ತಿ ನಿಲ್ಲಕ್ಕೆ ಸಿಗಲಿಲ್ಲ. ಮತ್ತು ರಾತ್ರಿ ಎಲ್ಲ ಡ್ರೈವ್ ಮಾಡಿದೆ, ರಾತ್ರಿ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಮಲ್ಕೊಂಡ್ಬಿಟ್ಟಿದೆ. ಫೈನಲಿ ಇನ್ನೊಂದು 300 ಕಿಲೋಮೀಟ್ರ್ ಉಳಿದಿದೆ ಪಾಯಿಂಟಿಗೆ. ಮೊಬೈಲ್ ಚಾರ್ಜ್ ಗೀರ್ಜ್ ಇಟ್ಕೊಂಡು ಹೊಡ್ತಾ ಇದ್ದೀನಿ. ಆಯ್ತು, 1200 300 ಉಳಿತಂದರೆ 1200 ಕಿಲೋಮೀಟರ್. ಇದು 3ನೇ ದಿನ ರನ್ನಿಂಗ್. ಮನೆ ಹೊರಡು. ಆ್ಯಕ್ಚುಲಿ ಇನ್ನೊಂದು 250 ಕಿಲೋಮೀಟ್ರ್ ಉಳಿದಿದೆ ಗಾಂಧಿನಗರ ಗುಜರಾತಿಗೆ. ಟೈರ್ ಚೆಕ್ ಮಾಡ್ಕೋಬೇಕು, ಗೊತ್ತಾಗಲ್ಲ. ಗಾಡಿ ಯಾವುದೇ ಆಗಿರಲಿ, ಟೈರ್ ಯಾಕೆ ಚೆಕ್ ಆಗ್ಬೇಕಂದ್ರೆ, ಈ ರನ್ನಿಂಗ್ ಗಾಡಿಗಳಲ್ಲಿ ನೀವು ಟೈರ್ ಚೆಕ್ ಮಾಡಲಿಲ್ಲ ಅಂದರೆ ನಿಮಗೆ ಟೈರ್ ನೋಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಟೈರ್ ಅಂದರೆ ಮಾತು ಬೇರೆ ಆಗುತ್ತೆ. ಟೈರ್ಗಳು ಬಂದುಬಿಟ್ಟು 16 ಟೈರ್ ಇಲ್ಲ 12 ಟೈರ್ 14 ಟೈರ್ 16 ಟೈರ್ ಇದ್ದರೆ ಟೈರ್ಗಳನ್ನ ಚೆಕ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಸಮಸ್ಯೆ ಬಂದುಬಿಡುತ್ತೆ. ನೋಡಿ, ಇದೊಂದು ಬೆಲ್ಟ್ ಲೂಸ್ ಆಗಿದೆ, ಇದನ್ನು ಟೈಟ್ ಮಾಡ್ತೀನಿ. ರಿಸರ್ವ್ ಟೈರ್ ಇವೆರಡು ತೊಂದರೆ ಇಲ್ಲ, ಬಾಳಿಕೆ ಬರ್ತವೆ. ಇದು ಎಲ್ಲಿದ್ದೇನೆ ಅಂದರೆ ಕರೆಕ್ಟಾಗಿ ರಾಜಸ್ಥಾನ ಮತ್ತು ಗುಜರಾತ್ ಬಾರ್ಡ್ರಿಗೆ 2 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲಿ ಏನು ಸಮಸ್ಯೆ ಆಯ್ತಂದರೆ ನೋಡಿ, ಇಲ್ಲಿ ಫಾಸ್ಟ್ಯಾಗಿ ಬಂದಿದ್ದೇನೆ. ಎಣ್ಣೆ ಅದರಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಬಂದೆ. ಅಲ್ಲಿ ಪಂಜಾಬಲ್ಲಿ ಹತ್ತಿದವ ಇಲ್ಲಿ ಇದಕ್ಕೆ ಬಂದು ಇಲ್ಲಿ ಸರ್ವಿಸ್ ರೋಡಿಗೆ ಹೋಗಿದೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅಮೌಂಟ್ ಬ್ಯಾಲೆನ್ಸ್ ಇಲ್ಲ ಅಂದರು. ಓಕೆ ದನಿ, ಈಗ ಓನರ್ಗೆ ಫೋನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ 4000 ರೂಪಾಯಿ ರೀಚಾರ್ಜ್ ಮಾಡಿದೆ ಫಾಸ್ಟಾಗಿ. ಇವರೇನು ಹೇಳ್ತಿದ್ದಾರೆ ಅಂದರೆ, ರೀಚಾರ್ಜ್ ಮಾಡಿಬೇಡ, ನಮ್ದು ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡು ಅಂತ ಹೇಳಿದರು. ಯಾಕೆ ಆ ಥರ ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಆನ್ಲೈನ್ ಪೇಮೆಂಟು ತೊಗೊಂಡು ಇಲ್ಲಿ ಫಾಸ್ಟ್ಯಾಗಲ್ಲಿ ಅಮೌಂಟ್ ಕಟ್ ಮಾಡ್ಕೊಳ್ಳೋದು 2 ಥರ ಕೇಳ್ತಾರೆ. ಹಂಗೆ ನನಗೆ ಹೇಳ್ದವ ಆನ್ಲೈನ್ ಪೇಮೆಂಟ್ ಮಾಡು ಅಂತ. ಆನ್ಲೈನ್ ಪೇಮೆಂಟ್ ಮಾಡು ಅಂದ. ನಾನು ಮಾಡಲ್ಲ, ಬೇಕಾದ್ರೆ ಫಾಸ್ಟ್ಯಾಗಲ್ಲಿ ಎಷ್ಟು ಕಟ್ ಆಗ್ತದೆ ಅದೆಲ್ಲ ಕಟ್ಟಾಗಲಿ. 4500 ಏನೋ ಕಟ್ಟಾಗುತ್ತಂತೆ ಎಕ್ಸ್ಪ್ರೆಸ್ ಬಿಟ್ಟು ಒಳಗೆ ಹೋಗ್ಬೇಕಂದ್ರೆ. ಕಾಸ್ಟ್ಲಿ ಆಯಿತು, ಇಲ್ಲ ಅಂತಲ್ಲ, ಪಂಜಾಬಿಂದ ಬಂದಿದ್ದಲ್ಲ. ನೋಡೋ ಯಪ್ಪ ಅಂದರೆ ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳ್ದೆ ಅಲ್ಲ, ಆ ಟೋಲಲ್ಲೇ ನಿಂತು ಹೇಳಿದೆ. ಈಗ ಹಿಂದೆ ಬರುವಾಗ 2 ಕಿಲೋಮೀಟ್ರ್ ಆ ಟೋಲಲ್ಲಿ ಹಿಂಗೆ ಕ್ಯಾಶ್ ಅಷ್ಟೇ ಕೇಳ್ತಾ ಇದ್ದಾರೆ ಹಂಗೆ ಅಂತ ಹೇಳಿದೆ. ಅದಕ್ಕೆ ಚೂರು ಮುಂದೆ ಬಂದು ಒಂದು ಚಾದ ಅಂಗಡಿಲಿ, ತುಂಬ ಚಾದ ಅಂಗಡಿ ಇದ್ದಾವೆ ನೋಡಿ, ಚಾಕ ದುಕಾನ್ ಬಹುತೇಕ. ನಾನು ಹೆಂಗೆ ಮಾತಾಡೋಕೆ ಬಂದೆ ಅಂದರೆ, ಚಾ ಕುಡ್ದು 2 ನಿಮಿಷ ಮಾತಾಡಿ ಹೋಗುವ ಅಂತ ಕಲ್ದವ ಆಗಿದ್ದಕ್ಕೆ ಡೀರಿಂಗಲ್ಲಿ ಮಾತಾಡ್ದವ. ನಾನು ಫಾಲೋ ಮಾಡ್ಕೊಂಬಂದೆ. ಯಾಕೆ ಫಾಲೋ ಮಾಡ್ಕೊಂಬಂದು ಅಂತ ಗೊತ್ತಾಗಲಿಲ್ಲ. ರೋಡಲ್ಲಿ ನಿಲ್ಬೇಕು ಹಿಡಿಬೇಕು ಅಂತ ನಾನು ಅಂದ್ಕೊಂಡಿರ್ತೇನೆ, ನಾನು ಹಂಗೆ ಫಾಲೋ ಮಾಡ್ಕೊಂಬಂದ. ಬಟ್ ಇವಾಗ ಮಾತಾಡಿ ಸಿಂಪಲ್ ಎದುರಿಸಿ ಕಳಿಸಿದ. ಇವನಿಗೊಂದು ಥ್ಯಾಂಕ್ಸ್ ಹೇಳಿ ಹೊರಡೆ ಬಿಡುವ. ನೆಕ್ಸ್ಟ್ ಟೈಮ್ ಸಿಗೋ ಇವನಿಗೆ. ಜಾಸ್ತಿ ಅಂದರೆ ಈ ಕಡೆ ಬಂದಾಗ ಸಿಕ್ಕು ಮಾತಾಡ್ಕೊಂಡು ಹೋಗೋ ಜಾಸ್ತಿ ಅಂದರೆ. ಬೈ मिलेगा यार, ठीक बढ़िया. हाँ, नाम तुम्हारा फुल? पदमपुरी. ओके, मेरा नाम यल्लप्पा है. हाँ, नहीं कर्नाटक वाले. तुम इधर लोकल है? नहीं, हम दूसरे जिले के हैं. ये ओके, जिला के बिल्कुल मालूम हो गया. दूसरे जिले रहते हैं बिल्कुल. बाड़मेर जिले के. ओके यार, मिलेगा यार. नेक्स्ट टाइम इधर आता है ना, रुक के आधा घंटे नहीं 1 घंटे रुके. अभी सुबह गाड़ी नहीं चला तो हम लोग स्टक होता है. ओके भाई, मिलेगा. ಖಾಲಿ ಮಾಡೋಕ್ಕೆ ಟರ್ಪಲ್ ತೆಗೆದು ಇಟ್ಟಿದ್ದೀನಿ, ಅಲ್ಲಿ ಒಳಗೆ ಖಾಲಿ ಆಗುತ್ತೆ.